ತೋಜುಂಡತೆ ಇಂದು ಗೋಧುಲಿ ಸೊ ಏಸು ಪುಟ್ಟನೇನು ತೋಜೋದು ಇರ್ತಲೆ ಗೋಧುಲಿಡು ಆಮಿಟ್ಟು ಕುರಿ ಪುರ ಪರ್ತದಿಲ್ಲೇರಿ ಗೋಧುಲಿಂದು ಇಂದು ದುಬೈದ ಹಿಂದೂ ಮಂದಿರ ಸಿಖ್ ಮಂದಿರದ ಬರಿಟುಂಡು ಬೊಕ್ಕ ಚರ್ಚ್ದ ಆಪೋಸಿಟ್ ಉಂಡು ಸೊ ಐತೆ ದುಬೈದ ಸಿಖ್ ಮಂದಿರಡು ಗುರುನಾನಕ್ ಮಂದಿರಡು ಸೊ ಪೋದು ಒಣಸ್ಮಂತ ಈ ಚಪಾತಿ ತಿಕ್ಕೊಂಡು ನುಪ್ಪು ತಿಕ್ಕೊಂಡು ಕೊಂಚ 2-3 ಬಗೆ ಕಜಿಪ್ ಇತ್ತಿನ ಬೊಕ್ಕ ಸ್ವೀಟ್ ಇತ್ತಿನ ಸ್ವೀಟ್ ನಮ್ಮ ಜಾಸ್ತಿ ತಿನ್ಪುಜ ಮೋದಿ ಅವಂಜ ಮೋತಿಚೂರು ಲಾಡಿತ್ತಿಂಡು ವಿಚಾರ ಅಡ್ಡದಿಂದ ಯಾವ ನನ್ನ ಇದು ಮುತಿದ್ಯಾರ ಪೋಯ್ಜಿ ಯಾವ ನನ್ನ ಅಂಚಿ ಪೋಯ್ ಅದೇ ಐತೆ ದುಬೈದ ಚರ್ಚ್ ಇಡು ಜಬ್ಲಾಲ್ ಇಡೊಂದು ಓಲ್ ಪಂಡ ದುಬೈ ಹಿಂದೂ ಮಂದಿರದ ಆಪೋಸಿಟ್ ಬೊಕ್ಕ ಸಿಖ್ ಮಂದಿರ ಸಿಕ್ಕನಕ್ಲ ಮಂದಿರದ ಬರಿಟುಂಡು ಸೊ ಒಂದು ಮೂಜಲ ಒಂಜಾಯ್ ವಾಟ ಎರಡು ಉಪ್ಪುನ ಅಂಚಿ ಇಂಚಿಡು ಅಲ್ಲ ಒಳ್ಳೆ ಪೋದು ಬರ್ಕ ಹಿಂದೂ ಚರ್ಚ್ದ ಆಪೋಸಿಟ್ ಉಪ್ಪುನ ಹಿಂದೂ ಚರ್ಚ್ದ ಆಪೋಸಿಟ್ ಮರಿಯಮ್ಮನ ಮೂರ್ತಿ ಉಂಡು ಪೆತ್ತ ದೀತಿಯರು ಮಾರೆ ಕ್ಯೂಟ್ ಉಂಡು ಪೆತ್ತ. ಇನ್ನು ನಾನು ಚರ್ಚ್ಗೆ ಹೋದ ವಿಡಿಯೋ ನೋಡಿ ಯಾರ್ಯಾರು ಯಾವ್ಯಾವ ಟೀಕೆ ಟಿಪ್ಪಣಿ ಕಥೆಗಳು ಉಟ್ಕೊಳ್ತೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಕಡೆ ಇವಾಗ ಯುವಕರೆಲ್ಲ ಎಜುಕೇಟೆಡ್ ಆಗಿದ್ದಾರೆ. ಮೊದಲು ಅವರು ಅನ್ಎಜುಕೇಟೆಡ್ ಇದ್ದರು, ಶಾಲೆ ಕಲ್ತಿದ್ರು. ಆದರೆ ಕೆಲವೊಂದು ಜಾತಿ ಧರ್ಮ ರಾಜಕೀಯ ಅಂತ ಹೊಡೆದ ಏನೇನೋ ಮಾತಾಡ್ತಿದ್ರು, ಏನೇನೋ ಮಾಡ್ತಿದ್ರು. ಬಹುಶಃ ಆವಾಗ ಅವರಿಗೆ ಅಷ್ಟು ಎಜುಕೇಷನ್ ಇರಲಿಲ್ಲ, ಆವಾಗ ಅವರಿಗೆ ನಾಲೆಜ್ ಇರಲಿಲ್ಲ. ನಾನು ಚಿಕ್ಕವನಿದ್ದೆ, ಬಟ್ ನನಗೆ ಆಲ್ಮೋಸ್ಟ್ ಗೊತ್ತಿತ್ತು. ನನಗೆ ಚಿಕ್ಕವನಿದ್ದಾಗಲೇ ನಾಲೆಜ್ ಇತ್ತು ಸ್ವಲ್ಪ ಮಟ್ಟಿಗೆ, ಈ ಜಾತಿ ಧರ್ಮ ಪಾಲಿಟಿಕ್ಸ್ ಎಲ್ಲ. ಸೊ ನಾನು ಹೇಳೋದು ಆವಾಗ ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಇವಾಗ ಅವರು ಹೇಳ್ತಾರೆ, ಓ ನೀನು ಸರಿ ಇದ್ದಿ ಮಾರೆ, ಆವಾಗ ನಾವೇ ಸರಿ ಇರಲಿಲ್ಲ ಅಂತ. ಇವಾಗ ಅವರು ನನ್ನ ರೈಟ್ ವೇಗೆ ಬಂದಿದ್ದಾರೆ. ಆ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬ ಜನ ತುಂಬ ಟೀಕೆ ಟಿಪ್ಪಣಿ ಎಲ್ಲ ಮಾಡಿದ್ದಾರೆ ಆವಾಗಲೂ, ಇವಾಗ ಮಾಡೋರು ಇದ್ದಾರೆ. ಬಹುಶಃ ಮುಂದೆ ಅವರಿಗೆ ಅರ್ಥ ಆಗ್ಬೋದು ಏನು ಎತ್ತ ಅಂತ ಅಲ್ವಾ. ಕೆಲವರಿಗೆಲ್ಲ ದೇಹ ಬೆಳೆದಿದ್ರು, ಏಜ್ ಆಗಿದ್ರು, ನಾಲೆಜ್ ಬರೋಲ್ಲ. ನಾನು ಚಿಕ್ಕಂದಿಂದಲೇ ಯೂನಿವರ್ಸನ್ನು ನಂಬ್ತೇನೆ. ಯಾಕಂದರೆ ನನಗೆ ಯಾರ್ಯಾರು ಏನೇನು ಹೇಳಿದಾರಲ್ಲ ಅದು ಅವರ ಜೀವನದಲ್ಲೇ ಆಗೋಯ್ತು, ಅವರ ಫ್ಯಾಮಿಲಿ ಅಕ್ಕಪಕ್ಕ ಅವರ ಜೀವನದಲ್ಲೇ ಆಗೋಯ್ತು. ಯಾರ್ಯಾರೆಲ್ಲ ಏನೇನೆಲ್ಲ ಅಂದ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಏನೇನೆಲ್ಲ ಮಾತಾಡಿದ್ದಾರೆ ಅದೆಲ್ಲ ಅವರ ಜೀವನದಲ್ಲೇ ಆಗೋಯ್ತು. ನಾನೇನು ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ. ಬಹುಶಃ ಈ ಯೂನಿವರ್ಸ್ ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದೆ. ಬಹುಶಃ ಇವಾಗ ಯಾರ್ಯಾರ ಏನೇನೋ ಯೋಚನೆ ಇದೆ ಅನಿಸುತ್ತೆ, ಬಟ್ ಅದಕ್ಕೆ ಮುಂದೆ ಯೂನಿವರ್ಸೇ ಆನ್ಸರ್ ಕೊಡುತ್ತೆ. ನಾನೇನು ಹೇಳೋಕ್ಕೋಗಲ್ಲ. ತುಂಬ ನಾವು ಅನುಭವದಿಂದ ಬಂದಿರೋರು, ಮಾತಾಡೋದಷ್ಟೇ ಕಾಮಿಡಿ ಥರ ಏನೋ ಹುಚ್ಚುಚ್ಚಾಗಿ ಇರ್ತೇವೆ ಅಷ್ಟೇ. ಅನುಭವದ ಕೊರತೆ ಏನಿಲ್ಲ ನಮಗೆ.